ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 3 ಅಪ್ಡೇಟ್ ಅನ್ನ ತಿಳಿದುಕೊಳ್ತಿದ್ದೀವಿ. ಮೊದಲನೇದಾಗಿ ಯಾವ್ಯಾವ ವಿದ್ಯಾರ್ಥಿಗಳು PME ಯಶಸ್ವಿ ಸ್ಕಾಲರ್ಶಿಪ್ ಯೋಜನಾ ಏನಿತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ ಹಿಂದಿನ ವರ್ಷ ಅಂದ್ರೆ ಹಿಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ 20,000 ಸ್ಯಾಂಕ್ಷನ್ ಆಗಿದೆ ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ 8,000 ರೂಪೀಸ್ ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಸ್ಯಾಂಕ್ಷನ್ ಆಗಿದೆ. ನಂತರ ಮುಂದಿನ ದಿನಗಳಲ್ಲೂ ಕೂಡ ಸ್ಕಾಲರ್ಶಿಪ್ ಅನೌನ್ಸ್ ಆದ್ರೆ ಆದಷ್ಟು ಬೇಗ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಸರಿ, ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ PUC ಎಕ್ಸಾಮ್ 3ಗೆ ಅಪ್ಲೈ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಈ ಒಂದು PUC ಎಕ್ಸಾಮ್ 3ಗೆ ಅಪ್ಲಿಕೇಶನ್ ಹಾಕಿದ್ರು. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಉತ್ತರವನ್ನ ತಿಳ್ಕೊಳ್ಳೋದಾದ್ರೆ ಹಾಲ್ ಟಿಕೆಟ್ ಆಲ್ರೆಡಿ ಅವೈಲೇಬಲ್ ಇದೆ, ಬಟ್ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಫೆಸಿಲಿಟಿ ಈಗ ಕೊಟ್ಟಿಲ್ಲ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಈ PUC ಎಕ್ಸಾಮ್ 3ಗೆ ಅಪ್ಲಿಕೇಶನ್ ಹಾಕಿದ್ರಿ, ನೀವು ಬೇಕಿದ್ರೆ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ನೀವು PUC ಅಲ್ಲಿ ಅಥವಾ PUC ಅನ್ನ ಸ್ಟಡಿ ಮಾಡಿದಂತಹ ಕಾಲೇಜ್ ಏನಿದೆ ಕಾಲೇಜ್ಗೆ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ PUC ಎಕ್ಸಾಮ್ 3 ಏನಿದೆ ಅದರ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ಆನ್ಲೈನ್ ಅಲ್ಲಿ ಪಡೆದುಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ PUC ಸ್ಟಡಿ ಮಾಡಿದಂತಹ ಕಾಲೇಜ್ಗೆ ವಿಸಿಟ್ ಮಾಡಿ ಹಾಲ್ ಟಿಕೆಟ್ ಅನ್ನ ಪಡೆದುಕೊಂಡು ಎಕ್ಸಾಮ್ ಅನ್ನ ಬರೀರಿ. ಆಲ್ ದ ಬೆಸ್ಟ್. ನಂತರ ಮತ್ತೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ SSLC ಎರಡನೇ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಸೊ SSLC ಎರಡನೇ ಬೋರ್ಡ್ ಎಕ್ಸಾಮ್ ನಲ್ಲಿ ಎಕ್ಸಾಮ್ ಬರೆದಿದ್ರಿ ಆ ಕ್ವಶನ್ ಪೇಪರ್ಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ನಮ್ಮ ಶಿಕ್ಷಣ ಇಲಾಖೆಯವರು ರಿಲೀಸ್ ಮಾಡಿದ್ದಾರೆ. KSEAB.karnataka.gov.in ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಫಿಷಿಯಲ್ ಕೀ ಆನ್ಸರ್ಸ್ ಅನ್ನ ವಿದ್ಯಾರ್ಥಿಗಳು ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.